ಹಿಂದೆ ದೇವೇಗೌಡರು ಸಭೆಯಲ್ಲಿ ಅಳ್ತಾ ಇದ್ರು ಅಂತ ವ್ಯಂಗ್ಯ ಮಾಡುತ್ತಿದ್ರು. ಅದರ ವ್ಯವಸ್ಥೆ ನೋಡಿ ಈಗ ನಾನು ನಗ್ತಾ ಇದ್ದೇನೆ. ಸಿದ್ದರಾಮಯ್ಯ ನನ್ನ ಸ್ನೇಹಿತ, ನನ್ನ ಕೂಲಿಗೆ ಕೂಡ ಹೌದು. ಜೊತೆಯಲ್ಲೇ ಕೆಲಸ ಮಾಡಿದ್ದೀವಿ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿದ್ದಾರೆ. ನಾನು ಇಂಗ್ಲಿಷ್ ಪೇಪರ್ ನೋಡಿದೆ. ಕುಮಾರಸ್ವಾಮಿಗೆ ಮಾಡೋಕೆ ಬೇರೆ ಕೆಲಸ ಇಲ್ಲ ಅಂತ. ಕುಮಾರಸ್ವಾಮಿ ಮಾಡಿದ ಬಿಡದಿ ಟೌನ್ಶಿಪ್ ನಾನು ಮಾಡ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅವ್ರು ಕೂತ್ಕೊಂಡು ಬಿಡ್ತಾ ಇದ್ದಾರೆ. ಕಣ್ಣಿನ ಕೈ ಬಿಟ್ಟಿದ್ದಾರೆ. ಏನಿಂದ ಹೋರಾಡುತ್ತಿದ್ದು ಅದೇ ಶಾಸಕ ಹೋಗಲ್ಲ. ಅಲ್ಲಿ ಕುಮಾರಸ್ವಾಮಿ ಮಾಡಿಸಿದ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಲಿಕ್ಕೆ ಏನ್ ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. ಟೌನ್ಶಿಪ್ ಮಾಡಿದ್ರು ನಿರ್ಣಯ ಮಾಡಿದ್ರು ಗವರ್ಮೆಂಟ್. ಅದಕ್ಕೆ ಸಂತೋಷ ಸೋದರಿ ಎಲ್ಲ ಬಂದು ಮಾಡಿದ್ರು ಕೆಲಸಗಳು ಯಾವ ಮಾಡ್ತೀನಿ. ಕೆಲಸ ಮಾಡಿದ್ದೀನಿ. ನಿಮಗೆ ಬಡವರ ಬಗ್ಗೆ ಏನು ಸೋಷಿಯಲ್ ಜಸ್ಟಿಸ್ ಹೇಳಿಕೊಂಡು ಇನ್ನೂ ಕುಟುಂಬ ಮಾತಾಡಿದ್ರೆ ಅಧಿಕಾರ ಅದು ನನ್ನ ಸಂಬಂಧ ಇಲ್ಲ. ಆದರೆ ಅದೇ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಲ್ಯಾಂಡ್ ಅಕ್ವಿಸಿಷನ್ ಕಾನೂನಿದ್ದಾರೆ. ನಾನು ಅದ್ರ ಬಗ್ಗೆ ಪತ್ರ ಬರೆದಿದ್ದೇನೆ. ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಹೋಗಿ ರೈತರು ಬರ್ತಾರಲ್ಲ, ಆಮೇಲೆ ಮಾತಾಡೋಣ. ಸರ್, ರೈತರು ಶೆಡ್ ಬಿಚ್ಚಿದ್ರು ಕೂಡ ನಾನು ಟೌನ್ಶಿಪ್ ಮಾಡ್ಕೊಂತ ಹೇಳಿದ್ದಾರೆ. ನಾನು ಅವರು ರೈತರು ಮನೆ ಮಾಡ್ತೀವಿ ನನ್ನ ವಿರುದ್ಧ ಅವ್ರು ನಿಂತಿದ್ರು. ಸಂಜೆ 5 ಗಂಟೆಗೆ ಹೋಗಿದ್ದು ಕಂಪ್ಲೀಟ್ ಆಯ್ತು. 5 ಗಂಟೆಗೆ ಹೆಣ ಬಿತ್ತು. ಒಂದು 2,000 ಜನ ಹೆಣ ಮಧ್ಯೆ ಬಿದ್ದಿದೆ. ಒಂದು 2,000 ಜನ ಸುತ್ತ ಸೇರಿದ್ದಾರೆ.